ವೀಕ್ಷಕರೇ ನಮಸ್ಕಾರ. ನಿನ್ನೆ ಸಿಎಸ್ಕೆ ವಿರುದ್ಧ ಆರ್ಸಿಬಿ ತಂಡವು ಭರ್ಜರಿಯಾಗಿ ಪಂದ್ಯವನ್ನು ಗೆದ್ದುಕೊಂಡ ನಂತರ ಬಿಕ್ಕಿ ಅತ್ತ ಪ್ಯಾಪ ಆರ್ಸಿಬಿ ತಂಡದ ನಾಯಕ ಅಭಿಮಾನಿಗಳಿಗೆ ಹೇಳಿದ್ದೇನು? ವೀಕ್ಷಕರೇ, ಇವತ್ತಿನ ಕ್ರೀಡಾ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಆರ್ಸಿಬಿ ತಂಡದ ಪ್ರದರ್ಶನ ಹೇಗಿತ್ತು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಆರ್ಸಿಬಿ ತಂಡವು ಫೈನಲ್ ಹಂತಕ್ಕೆ ತಲುಪುತ್ತೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ನಿನ್ನೆ ಮೇ 18 ಚೆನ್ನೈ ಹಾಗೂ ಆರ್ಸಿಬಿ ತಂಡವು ಮುಖಾಮುಖಿಯಾಗಿದ್ದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡವು ನಿಗದಿತ 20 ಓವರ್ಗಳಲ್ಲಿ 218 ರನ್ ಗಳಿಸಿ 5 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಸಿಎಸ್ಕೆ ತಂಡವು 191 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು 27 ರನ್ಗಳ ಸೋಲು ಅನುಭವಿಸಿತು. ವೀಕ್ಷಕರೇ, ಇದರ ಮೂಲಕ ಆರ್ಸಿಬಿ ತಂಡವು ಪ್ಲೇ ಆಫ್ ಹಂತವನ್ನು ಪ್ರವೇಶಿಸಿದ್ದು, ಹಾಗೆ ಸಿಎಸ್ಕೆ ತಂಡವು ಈ ಒಂದು ಪಂದ್ಯಾವಳಿಯಿಂದ ಔಟ್ ಆಗಿದೆ. ಇನ್ನು ವೀಕ್ಷಕರೇ, ಆರ್ಸಿಬಿ ತಂಡದ ಪರ ವಿರಾಟ್ ಕೊಹ್ಲಿ ಅವರು ಎದುರಿಸಿದ 29 ಎಸೆತಗಳಲ್ಲಿ 4 ಸಿಕ್ಸರ್ ಹಾಗೂ 3 ಬೌಂಡ್ರಿಗಳೊಂದಿಗೆ 47 ರನ್ ಸಿಡಿಸಿದರೆ, ಇತ್ತ ನಾಯಕ ಪ್ಯಾಪ್ ಡು ಪ್ಲೆಸಿ ಅವರು ಆಡಿದ 39 ಎಸೆತಗಳಲ್ಲಿ 3 ಸಿಕ್ಸರ್ ಹಾಗೂ 3 ಬೌಂಡ್ರಿಗಳೊಂದಿಗೆ 54 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರು, ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ರಜತ್ ಪಟಿದಾರ್ ಅವರು ಸಿಡಿಲಬಾರದ ಬ್ಯಾಟಿಂಗ್ ಮಾಡಿ 23 ಎಸೆತಗಳಲ್ಲಿ 4 ಸಿಕ್ಸರ್ ಹಾಗೂ 2 ಬೌಂಡ್ರಿಗಳೊಂದಿಗೆ 41 ರನ್ ಸಿಡಿಸಿದರು. ಇನ್ನು ವೀಕ್ಷಕರು, ಚೆನ್ನೈ ಸೂಪರ್ ಕಿಂಗ್ಸ್ ಪರ ಸಚಿನ್ ರವೀಂದ್ರ ಅವರು 37 ಎಸೆತಗಳಲ್ಲಿ 61 ರನ್ ಸಿಡಿಸಿದರೆ, ಇತ್ತ ರವೀಂದ್ರ ಜಡೇಜಾ ಅವರು 22 ಎಸೆತಗಳಲ್ಲಿ 42 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರು, ಪಂದ್ಯ ಮುಗಿದ ನಂತರ ಆರ್ಸಿಬಿ ತಂಡದ ನಾಯಕ ಪ್ಯಾಪ್ ಡು ಪ್ಲೆಸಿ ಅವರು ಹೇಳಿದ್ದೇನು? ನಾವು ಈ ಒಂದು ಪಂದ್ಯದಲ್ಲಿ ಒಳ್ಳೆಯ ಪ್ರದರ್ಶನ ಕೊಟ್ಟಿರಬಹುದು, ಆದರೆ ಆರ್ಸಿಬಿ ತಂಡದ ಅಭಿಮಾನಿಗಳು ನಮಗೆ ತುಂಬಾ ಬೌನ್ಸ್ ಬ್ಯಾಕ್. ಇದರಿಂದ ನಾವು ಸಿಎಸ್ಕೆ ವಿರುದ್ಧ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗಿದ್ದು, ಈ ಒಂದು ಪಂದ್ಯದ ಗೆಲುವು ಆರ್ಸಿಬಿ ಅಭಿಮಾನಿಗಳದ್ದು ಎಂದು ಪ್ಯಾಪ್ ಡು ಪ್ಲೆಸಿ ಅವರು ಹೇಳಿದರು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಯ ವಿಡಿಯೋ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ.